ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ತನ್ವೀರ್. ಸೊ ಇವತ್ತಿನ ಈ ವಿಡಿಯೋದಲ್ಲಿ ನಾವು ಆಟೋ ನ್ಯೂಸ್ ಎಪಿಸೋಡ್ ನಂಬರ್ 7 ಅನ್ನು ಮಾಡ್ತಾ ಇದ್ದೀವಿ. ಸೊ ತುಂಬ ಬೇಗನೆ ನಾವು ಆಟೋ ನ್ಯೂಸ್ 1 ಇಂದ 7ವರೆಗೆ ಬಂದಿದ್ದೀವಿ. ಓಕೆ, ಸೊ ಈ ಆಟೋ ನ್ಯೂಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಅಂದ್ಕೊಳ್ತೀನಿ. ಸೊ ಹಾಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ. ಓಕೆ, ಇವತ್ತೇ ನಿಮಗೋಸ್ಕರ ನಾನು ತುಂಬ ಇಂಟ್ರೆಸ್ಟಿಂಗ್ ಆಗಿರಲಿ ಹೊಸ ಆಟೋ ರಿಲೇಟೆಡ್ ನ್ಯೂಸ್ ಏನಿದೆ ಅದು ನಾನು ಈ ವಿಡಿಯೋದರ ಮೂಲಕ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸೊ ಬನ್ನಿ, ಹಾಗಿದ್ರೆ ಇವತ್ತಿನ ಈ ಆಟೋ ನ್ಯೂಸ್ ಎಪಿಸೋಡ್ ನಂಬರ್ 7 ನಾವು ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಇವತ್ತಿನ ಫಸ್ಟ್ ನ್ಯೂಸ್ ಬಂದು ಏನಿದೆ ಅಂದರೆ, ಸೊ ನಮ್ಮ ಗೌರ್ಮೆಂಟ್ ಅವರು ಏನು ಮಾಡಿದ್ದಾರೆ ಅಂದರೆ ಒಂದು ದೊಡ್ಡ ಡಿಸಿಷನನ್ನು ತೊಗೊಂಡಿದ್ದಾರೆ. ಸೊ ಅದೇನಂದರೆ, ಸೊ ಇವಾಗ ನಾನ್ ISI ಹೆಲ್ಮೆಟ್ಸ್ ಏನಿರುತ್ತೆ ಅದನ್ನು ಗೌರ್ಮೆಂಟ್ ಇವಾಗ ಬ್ಯಾನ್ ಮಾಡಿದ್ದಾರೆ. ಸೊ ಇವಾಗ ಯಾರಾದರೂ ನಾನ್ ISI ಹೆಲ್ಮೆಟ್ಸ್ ಏನಾದರೂ ಸೇಲ್ ಮಾಡ್ತಾಯಿದ್ರೆ ಅವರಿಗೆ ತುಂಬ ದೊಡ್ಡ ಫೈನ್ ಕೂಡ ಹಾಕ್ತೀವಿ ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ಇವತ್ತಿನ ಸೆಕೆಂಡ್ ನ್ಯೂಸ್ ಬಂದು ಏನಿದೆ ಅಂದರೆ, ಸೊ ಟೆಸ್ಲಾ ಮಾಡೆಲ್ 3 ಸೊ ತುಂಬ ಬೇಗನೆ ನಮ್ಮ ಭಾರತದಲ್ಲಿ ಲಾಂಚ್ ಆಗ್ತಾ ಇದೆ ಈ ಕಾರ್. ಆ ನಂತರದಲ್ಲಿ ಇವ್ರು ಏನು ಮಾಡ್ತಾ ಇದ್ದಾರೆ ಅಂದರೆ, ಟೆಸ್ಲಾ ಕಂಪ್ನಿಯವರು ಸೊ ಬೇರೆ ಬೇರೆ ಸ್ಟೇಟ್ ಜೊತೆಗೆ ಮಾತಾಡ್ತಾ ಇದ್ದಾರೆ. ಸೊ ಇವರ ಡೀಲರ್ಶಿಪ್ಗೋಸ್ಕರ, ಇವರ ಕಾರ್ ಸೇಲಿಂಗ್ ಡೀಲರ್ಶಿಪ್ಪಿಗೋಸ್ಕರ ಬೇರೆ ಬೇರೆ ಸ್ಟೇಟ್ ಜೊತೆಗೆ ಮಾತಾಡ್ತಾ ಇದ್ದಾರೆ. ಸೊ ಹಾಗೆ ಇವರ ಫಸ್ಟ್ ಡೀಲರ್ಶಿಪ್ ಬಂದು ಬ್ಯಾಂಗ್ಳೂರಲ್ಲಿ ನಿಮಗೆ ನೋಡ್ಲಿಕ್ಕೆ ಸಿಗುವಂಥದ್ದು. ಫಸ್ಟ್ ಡೀಲರ್ಶಿಪ್ ಬ್ಯಾಂಗ್ಳೂರಲ್ಲಿ ನೋಡ್ಲಿಕ್ಕೆ ಸಿಗ್ತಾ ಇರೋವಂಥದ್ದು ನಿಮಗೆ ಇವಾಗ. ಸೊ ಹಾಗೆ ಇವರು ಬೇರೆ ಬೇರೆ ಸ್ಟೇಟ್ಗಳ ಜೊತೆಗೂ ಮಾತಾಡ್ತಾ ಇದ್ದಾರೆ. ಸೊ ತುಂಬ ಬೇಗನೆ ಟೆಸ್ಲಾ ಮಾಡೆಲ್ 3 ಕಾರ್ ನಿಮಗೆ ಭಾರತದಲ್ಲಿ ನೋಡಲಿಕ್ಕೆ ಸಿಗುವಂಥದ್ದು. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನ್ಯೂಸ್ ಬಂದು ಏನಿದೆ ಅಂದರೆ, ಸೊ ಕಿಯಾ ಕಂಪ್ನಿಯವ್ರು ಗೊತ್ತಿರ್ಬೋದು ನಿಮಗೆ. ಸೊ ಕಿಯಾ ಕಂಪ್ನಿಯವರು ಅವ್ರದ್ದೇ ಆದ ಒಂದು ಅಪ್ಲಿಕೇಶನನ್ನು ಲಾಂಚ್ ಮಾಡಿದ್ದಾರೆ. ಆ ಆ್ಯಪಿನ ಹೆಸರು ಬಂದು ಕಿಯಾ ಡಿಜಿ ಅಂತ. ಸೊ ಇದರಿಂದ ಅವರು ತಮ್ಮ ಹಳೆ ಕಸ್ಟಮರ್ ಆಗಿರಲಿ ಹೊಸ ಕಸ್ಟಮರ್ಸ್ಗೂ ಕೂಡ ಅವರು ಒಂದು ಸರ್ವಿಸ್ ಕೊಡೋದಕ್ಕೆ ಈ ಆ್ಯಪನ್ನು ಲಾಂಚ್ ಮಾಡಿದ್ದಾರೆ. ಸೊ ಈ ಆ್ಯಪಲ್ಲಿ ಏನಿರುತ್ತೆ ಅಂದರೆ ವಿಡಿಯೋ ಕಾಲಿಂಗ್ ಥರ ಇರುತ್ತೆ. ಇವಾಗ ನೀವೇನಾದರೂ ಒಂದು ಹೊಸ ಕಿಯಾ ಪ್ರಾಡಕ್ಟ್ ತೊಗೊಳ್ಬೇಕಂದ್ರೆ, ಹೊಸ ಕಾರ್ ಏನಾದರೂ ತೊಗೊಳ್ಬೇಕಂದ್ರೆ, ಸೊ ಅವರು ನಿಮಗೆ ಡೈರೆಕ್ಟಾಗಿ ವಿಡಿಯೋದರ ಮೂಲಕ ನೀವು ಮನೆಯಲ್ಲೇ ಕೂತ್ಕೊಂಡು ಆ ಗಾಡಿ ಏನೇನು ಫೀಚರ್ಸ್ ಇದೆ ಏನೇನಿದೆ ಅಂತ ಸೊ ಅಲ್ಲಿಂದನೇ ನೋಡ್ಕೊಳ್ಬೋದು. ಆ ಥರ ಒಂದು ಸರ್ವಿಸ್ ತೆಗೆದಿದ್ದಾರೆ. ಸೊ ಹಳೆ ಕಸ್ಟಮರ್ಸಿಗೆಲ್ಲ ಅದರಲ್ಲಿ ಏನು ಗೊತ್ತಾಗುತ್ತೆ ಅಂದರೆ, ಸೊ ನಿಮ್ಮ ಗಾಡಿ ಅಪ್ಡೇಟ್ ಯಾವಾಗ ಅಂದರೆ ಸರ್ವಿಸ್ ಯಾವಾಗ ಮಾಡಬೇಕು, ಸೊ ಅದೆಲ್ಲ ಇವರು ಆ ಆ್ಯಪ್ದರ ಮೂಲಕ ಕಸ್ಟಮರ್ಸ್ಗೆ ಒಂದು ಸರ್ವಿಸ್ ಕೊಡ್ತಾ ಇದ್ದಾರೆ. ಸೊ ಇದೊಂದು ಒಳ್ಳೆ ಸರ್ವಿಸ್ ಅಂತಲೇ ಹೇಳ್ಬೋದು. ಎಲ್ಲ ಕಂಪ್ನಿಯವರು ಈ ಥರ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನ್ಯೂಸ್ ಬಂದು ಕಿಯಾ ಕಂಪ್ನಿಯಿಂದನೇ ಇದೆ. ಸೊ ಕಿಯಾ ಸೋಲ್ ಅಂತ ಇವರು ಒಂದು ಟ್ರೇಡ್ ಮಾರ್ಕನ್ನು ತಗೊಂಡಿದ್ದಾರೆ. ಸೊ 2008ರಲ್ಲಿ ಈ ಕಿಯಾ ಸೋಲ್ ಅಂತ ಒಂದು ಏನು ಕಾರ್ ಇದೆ ಅದು ಹೊರಗಿನ ದೇಶದಲ್ಲಿ ಬಿಡುಗಡೆ ಮಾಡಲಾಗಿತ್ತು. IC ಇಂಜನಲ್ಲಿ ಬಿಡುಗಡೆ ಮಾಡಿದರು. ಆನಂತರ ಇದು 2014ರಲ್ಲಿ ಏನು ಮಾಡಿದ್ರು ಅಂದರೆ ಈ ಕಾರ್ಗೆ ಇಲೆಕ್ಟ್ರಿಕ್ ವೆಹಿಕಲ್ ಮಾಡಿದ್ದಾರೆ ಅವರು. ಓಕೆ, ಕಿಯಾ ಸೋಲ್ ಅಂತ ಇಲೆಕ್ಟ್ರಿಕ್ ವೆಹಿಕಲನ್ನು ಮಾಡಿದ್ದಾರೆ ಹೊರಗಿನ ದೇಶದಲ್ಲಿ. ಆನಂತರ ಇವಾಗ ಇದು ಭಾರತದಲ್ಲಿ ಕೂಡ ತರಲಿಕ್ಕೆ ಅವರು ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಿನ್ನೆ ಅವರು ಕಿಯಾ ಸೋಲ್ ಅಂತ ಒಂದು ಟ್ರೇಡ್ ಮಾರ್ಕನ್ನು ತಗೊಂಡಿದ್ದಾರೆ. ಸೊ ತುಂಬ ಬೇಗನೆ ಇವಾಗ ನಿಮಗೆ ಕಿಯಾದಿಂದ ಒಂದು ಎಲೆಕ್ಟ್ರಿಕ್ ಕಾರ್ ಕೂಡ, ಎಲೆಕ್ಟ್ರಿಕ್ SUV ಕಾರ್ ಕೂಡ ನೋಡಲಿಕ್ಕೆ ಸಿಗಬಹುದು ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನ್ಯೂಸ್ ಬಂದು ಏನಿದೆ ಅಂದರೆ Yezdi ರೋಡ್ ಕಿಂಗ್. ಸೊ ಗೊತ್ತಿರ್ಬೋದು, ಇದು ಮೊದಲೇ ಹಳೆ ಕಾಲದಲ್ಲಿ ಒಂದು ಬೈಕನ್ನು ಬರ್ತಿತ್ತು ಇವ್ರದ್ದು, ತುಂಬ ಫೇಮಸ್ ಇತ್ತು Yezdi ಅಂತ. ಸೊ ಇವಾಗ ಮತ್ತೆ ಇವರು ಬರ್ತಾ ಇದ್ದಾರೆ. ಲಾಸ್ಟ್ 2 ವರ್ಷದ ಹಿಂದೆನೇ ಬರಬೇಕಾಗಿತ್ತು. ಜಾವಾ ಜೊತೆಗೇ ಇವರು ಬರ್ತೀವಿ ಅಂತ ಹೇಳಿದರು. ಬಟ್ ಇವಾಗ ಏನಾಯ್ತು ಅಂದರೆ, ಸೊ ಲಾಕ್ಡೌನ್ ಆಗಿ ಪ್ಯಾಂಡಮಿಕ್ಕಿಂದ ಸೊ ಅವರು ಡಿಲೇ ಆಗಿದ್ದಾರೆ. ಸೊ ಇವಾಗ ಅವರು ಬರ್ತಾ ಇದ್ದಾರೆ. Yezdi ರೋಡ್ ಕಿಂಗ್ ಅಂತ ಅವ್ರದ್ದು ಒಂದು ಬೈಕ್ ಬರ್ತಾ ಇದೆ. ಸೊ ಲಾಸ್ಟ್ ಮಾರ್ಚಲ್ಲಿ ಈ ಗಾಡಿಯ ರೋಡ್ ಟೆಸ್ಟಲ್ಲಿ ಕೂಡ ನೋಡಲಿಕ್ಕೆ ಸಿಕ್ಕಿತ್ತು. ಇದರ ಸ್ಪೈ ಫೋಟೋಸ್ ಕೂಡ ನಾನು ನಿಮಗೆ ಡಿಸ್ಪ್ಲೇಯಲ್ಲಿ ಹಾಕ್ತೀನಿ, ನೋಡ್ಕೊಳ್ಳಿ. ಸೊ ಈ ವರ್ಷ ಎಂಡಲ್ಲಿ ಬರ್ಬೋದು ಅಂತ ಹೇಳಿದ್ದಾರೆ. ಅಂದರೆ 2021 ಡಿಸೆಂಬರ್ ಆಗಿರ್ಬೋದು, ನವೆಂಬರ್ ಡಿಸೆಂಬರಲ್ಲಿ ಈ ಬೈಕ್ ನಿಮಗೆ ನೋಡಲಿಕ್ಕೆ ಸಿಗ್ಬೋದು ಅಂತ ಹೇಳಿದ್ದಾರೆ. ಸೊ ಫ್ರೆಂಡ್ಸ್, ನೆಕ್ಸ್ಟ್ ನ್ಯೂಸ್ ಬಂದು ಏನಿದೆ ಅಂದರೆ, ಫೋಕ್ಸ್‌ವ್ಯಾಗನ್ ಪೋಲೋ ಕಂಫರ್ಟ್ ಲೈನ್ ಇದರ ಆಟೋಮೆಟಿಕ್ ವೇರಿಯಂಟ್ ಲಾಂಚ್ ಆಗಿದೆ ಇವಾಗ. ಸೊ ಇದರ ಪ್ರೈಸ್ ಬಂದು ನಿಮಗೆ 8,51,000 ರೂಪಾಯಿ ಎಕ್ಸ್ ಶೋರೂಮ್ದಿದೆ. ಸೊ ಯಾರ್ಯಾರಿಗೆ ಫೋಕ್ಸ್‌ವ್ಯಾಗನ್ ಪೋಲೋ ಇಷ್ಟ ಇದೆ ಸೊ ಅವ್ರು ಹೋಗಿ ತಗೊಳ್ಬೋದು. ಓಕೆ ಫ್ರೆಂಡ್ಸ್, ಇವತ್ತಿನ ಆಟೋ ನ್ಯೂಸ್ ಎಪಿಸೋಡ್ ನಂಬರ್ 7 ಇಲ್ಲಿಗೆ ಮುಗಿಯುತ್ತೆ. ನಿಮಗೆ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೀನಿ. ಸೊ ಹಾಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ನಿಮಗೆ ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಸೊ ಈ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.